ಧರ್ಮಕ್ಕೆ ಎಷ್ಟು ಗಂಟು ಬಿದ್ದಿದ್ದಾನೆ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಬದುಕಲಾರ, ನೀರಿನಿಂದ ತೆಗೆದ ಮೀನಾಗಿ ಬಿಡ್ತಾನೆ ಅವ ದಮ್ಮವನ್ನ ಬಿಟ್ರೆ. ಆದ್ರೆ ನೀವೇನಾಗ್ತಾ ಇದ್ರಿ ಅಂದ್ರೆ ಆ ದಮ್ಮದೊಳಗೆ ನೀವು ಒಂದು ಹಂದಿ ಗೊಚ್ಚೆಯಲ್ಲಿ ಬಿದ್ದು ಒದ್ದಾಡ್ತಾ ಇದೆಯಲ್ಲ, ಮೈಗೆಲ್ಲ ಕೆಸರು ಮೆತ್ಕೊಂಡೋಗಿ ಮುಳ್ಳು ಕಡ್ಡಿಗಳಲ್ಲೆಲ್ಲ ಮಾಡ್ತಾ ಇದೆಯಲ್ಲ, ಹಂಗೆ ನೀವು ಕೂಡ ಇಲ್ಲ ಅವ್ರು ಹೊಡೆದ್ರೂ ಪರವಾಗಿಲ್ಲ, ನಮ್ಮನ್ನ ದೇವದಾಸಿ ಮಾಡ್ಕೊಂಡ್ರೆ ಪರವಾಗಿಲ್ಲ, ನಮ್ಮ ಗರ್ಭಗುಡಿಗೆ ಸೇರದೆ ಪರವಾಗಿಲ್ಲ, ನಾವು ಅವ್ರ ಜೊತೆಗೆ ಇರಬೇಕು ಅಂತ ನೀವು ಬಯಸ್ತೀರಿ. ಆದ್ರೆ ನಿಮ್ಮನ್ನ ಅವರು ಬಯಸಿದ್ರೆ, ಆ ವೈದಿಕತೆ ಬಯಸಿದ್ರೆ ನಿಮ್ಮ ಈ ಸ್ಥಿತಿಗೆ ಕಾರಣ ಯಾರು? ಯಾಕೆ ಹಿಂಗಿರ್ತಾ ಇದ್ರಿ ನೀವು? ಆ ವಿಹಾರದಲ್ಲಿ ಅವ್ರಿಗೇನು ಕೆಲಸ ಇದೆ? ಹಾಗಿದ್ರೆ ಮಹಾವಿಹಾರದಲ್ಲಿ ನಿಮ್ಮಲ್ಲಿ ಸಾಮ್ಯತೆ ಇದೆ, ಸಮಾನತೆ ಇದೆ, ಎಲ್ಲರೂ ಇರಬೇಕು ಅನ್ನೋದಾದ್ರೆ ನಿಮ್ಮ ಗುಡಿ ಗುಂಡಾರಗಳಿಗೆ, ನಿಮ್ಮ ದೇವಾಲಯಗಳಿಗೆ ಇವತ್ತಿಗೂ ಅಸ್ಪೃಶ್ಯರಿಗೆ, ಶೋಷಿತರಿಗೆ, ಶೂದ್ರರಿಗೆ ಯಾಕೆ ಒಳಗೆ ಬಿಟ್ಕೊಳ್ತಾ ಇಲ್ಲ ನಿಮ್ಮನ್ನ? ಆ ಪ್ರಶ್ನೆ ನಿಮ್ ತಲೆಯೊಳಗೆ ಬಂದಿಲ್ಲ ಅಂದ್ರೆ ನೀವು ಮನುಷ್ಯರಾಗಿ ಯೋಚನೆ ಮಾಡ್ಲಿಕ್ಕೆ ಕೂಡ ಯೋಗ್ಯರಲ್ಲ ಅಂತ ಹೇಳಿ ವಿಷಾದದಿಂದ ಹೇಳ್ಬೇಕಾಗುತ್ತೆ. ಅದಕ್ಕಾಗಿ ಯಾರೋ ಒಬ್ಬರು ಬಂದು ಏನೋ ಮಾಡಿದ್ರು ಖಂಡಿತ ಅಲ್ಲ. ನಿಮಗೆ ಓದುವ ಪರಿಜ್ಞಾನ, ಕೊಡಕೆ ಹಿಡಿದ ಕೈಗಳಲ್ಲಿ ಪೆನ್ನನ್ನು ಹಿಡಿಸುವಂತ ವ್ಯವಸ್ಥೆ ಬಂದಿದೆ. ಯಾಕೆ ಬಂದಿದೆ ಅಂತ ಹೇಳಿದ್ರೆ ನೀವು ಅದರಿಂದ ವಿಮೋಚನೆಯನ್ನಗೊಳ್ಳಿ, ಮನವರುವ ಪದ್ಧತಿಯಿಂದ, ಗುಲಾಮಗಿರಿಯಿಂದ, ಜೀತದಿಂದ ಹೊರಗೆ ಬನ್ನಿ ಅಂತೇಳಿ ಸ್ವಾಭಿಮಾನದ ಸಂಕೇತವಾಗಿ ಸಂವಿಧಾನವನ್ನ ನಿಮ್ಮ ಮನೆಗಳಿಗೆ, ಮನಸ್ಸುಗಳಿಗೆ ತುಂಬಿದೆ. ಆದ್ರೆ ಸಂವಿಧಾನ ಜಾರಿ ಆಗ್ತಾ ಇದೆಯೇ, ಸಮಾನತೆಯ ಅವಕಾಶಗಳು ನಮಗೆ ಬರ್ತಾ ಇದೆಯೇ, ಧಾರ್ಮಿಕವಾಗಿ ಧರ್ಮದ ವಿಚಾರದಲ್ಲಿ ಬುದ್ಧ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ನೀವು ಅಂದ್ರೆ ನೀವು ಇಲ್ಲಿ ಸೇರಿರುವ ಜನ ಅಂತ ಮಾತ್ರ ಅಲ್ಲ, ಈ ಸಮುದಾಯವನ್ನು ಪ್ರತಿನಿಧಿಸುವ ಪ್ರತಿಯೊಬ್ಬರು ಕೂಡ ನಮ್ಮ ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ತಕ್ಕಂಥ ಒಂದು ಸಂದಿಗ್ಧ ಕಾಲ ಇದಾಗಿದೆ. ಇದನ್ನ ನಮಗೆ ಬಿಟ್ಟುಕೊಡಿ ಅಂತ ಹೇಳಿದ್ರೆ ಇವ್ರಿಗೆ ಏನ್ ಕೆಲಸ ಅನ್ನೋ ಕಾರಣಗಳಿಗಾಗಿ ಈ ವೇದಿಕೆಯ ಮುಖೇನ ನಾವೆಲ್ಲರೂ ಕೂಡ ಇವತ್ತು ಮಾತಾಡ್ತಾ ಇದ್ದೇವೆ.